ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಈ ದಿನ ಏನು ಬೆಳಗಾವಿಯಲ್ಲಿ ಏನು ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ಮೇಲೆ ಹಲ್ಲೆ ಆಗಿತ್ತು, ಹಲ್ಲೆಯನ್ನು ಖಂಡಿಸಿ ಇದೀಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡಲಾಗ್ತಾ ಇದೆ. ಇದೀಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಈ ಸಂಘದ ಸದಸ್ಯರು ಅದರ ಬನ್ನಿ ಅವ್ರನ್ನ ಕೇಳೋಣ. ಸರ್, ಏನು ನಿಮ್ ಬೇಡಿಕೆ, ಯಾಕೆ ನೀವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ? ನೋಡ್ರಿ, ನಮ್ಮ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮಾಡಮಗಿರಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಯಾದಂತ ಶ್ರೀ ಜಯಗೌಡ ಪಾಟೀಲ್ ಮೇಲೆ ಹೋದ ಸೋಮವಾರ ಕಳೆದ 6/10/2025 ತಾರೀಕಿಗೆ ಅವ್ರ ಮೇಲೆ ಕೆಲವು ದುಷ್ಕರ್ಮಿಗಳು ಗೂಂಡಾಗಳು ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವತ್ತು ಕೂಡ ನಾವು ರಾತ್ರಿ FIR ಮಾಡಿಸಿದ್ವಿ. ಇಲ್ಲಿವರೆಗೂ ಕೂಡ ಅವ್ರು ಬಂಧನ ಆಗಿಲ್ಲ. ಆ ಗುಂಡಾಗಳು, ಆ ದುಷ್ಕರ್ಮಿಗಳು ನಾವು ಸ್ಟೇಷನ್ ಬೆಲ್ ತಗೊಂಡೆ ಅಂತ ಹೇಳಿ ಎದೆ ಉಬ್ಬಿಸಿ ಗ್ರಾಮ ಪಂಚಾಯತಿ ಮುಂದೆ ಬಂದು ಇವತ್ತು ತಿರುಗಾಡುವಂತ ಪರಿಸ್ಥಿತಿ ಐತಿ. ಸೊ ನಾ ಪೊಲೀಸ್ ಇಲಾಖೆಯವರಿಗೆ ಕೇಳ್ತಾ ಇದ್ದೀನಿ, ನೀವು ಯಾವ ಸಂದೇಶ ಕೊಡ್ತಾ ಇದ್ದೀರಿ ನಮ್ಮ PDOಗಳಿಗೆ? ಭಯದ ವಾತಾವರಣದಲ್ಲಿ ಕೆಲಸ ಮಾಡುವಂತ ಈ ಸ್ಥಿತಿಯನ್ನ ತಾವು ತಂದು ಕೊಟ್ಟಿದ್ರಿ. ಆದ್ರಿಂದ ನಮ್ದೇನಾಗ್ರಪ್ಪ ಅಂದ್ರೆ, ಯಾರ ದುಷ್ಕರ್ಮಿಗಳಿದಾರ ಅವ್ರಿಗೆ ಗುಂಡಾ ಕಾಯ್ದೆಯಲ್ಲಿ ಅತಿ ಶೀಘ್ರದಲ್ಲಿ ಬಂಧನ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸುವಂತ ವ್ಯವಸ್ಥೆ ಆಗ್ಬೇಕು. ಈಗ ಈ ಪ್ರಕರಣ ಎಷ್ಟು ದಿನ ಹಿಂದಾಗಿತ್ತು, ಯಾಕೆ ಆಗಿತ್ತು ಅಂತ ಬರ್ತಿದೆ? ಇದು ನೋಡ್ರಿ, ಅದು ಇಲ್ಲಿಗಲ್ ಈ ಸೊತ್ತು ಕೊಡಕ್ಕಂತವ್ರು ಒತ್ತಾಯ ಮಾಡಿದ್ದಾರೆ. ಸೊ ರೂಲ್ಸ್ ಪ್ರಕಾರ ಕೊಡಕ್ ಬರಲ್ಲ ಅಂತ ಹೇಳಿದ್ರೆ, ಅವ್ರು ಏನಾದ್ರು ದೂರಗಳಿದ್ರ ನಮ್ಮ ಆಯರ್ ಅಧಿಕಾರಿಗಳಿದ್ರ, IO ಇದ್ರು, CO ಇದ್ರು, ಅಲ್ಲಿ ಬಂದು ಭೇಟಿ ಆಗ್ಬೇಕಾಗಿತ್ತು. ಬಟ್ ಅದನ್ನೆಲ್ಲ ಮಾಡ್ಲಾರ್ದೆ ಅವರು 8ರಿಂದ 10-15 ಜನ ಕೂಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ. ಸರ್, ರಾಜಕಾರಣಿ ಒತ್ತಡಗಳ ತೆಳಕ್ ಏನೋ ಒಂದು ಬ್ಯಾಡದ ಕೆಲಸ ಮಾಡ್ಲಕ್ಕ ನಿಮ್ಮ ಮೇಲೆ ಪ್ರೆಷರ್ ಬರ್ತೈತಿ, ಅದಕ್ಕೋಸ್ಕರ ನಿಮ್ಮ ಮೇಲೆ ಹಲ್ಲೆಗಳು ಆಗ್ತಾವ, ಏನಂತೆ? ಸರ್, ಇದು ಸಹಜವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮನ್ನ ಬಹಳ ಪ್ರೆಷರ್ ಅಲ್ಲಿ ಇರ್ತದೆ. ಸೊ ಬೇಡದ ಕೆಲಸಗಳನ್ನ ಅಥವಾ ಕಾನೂನಿನ ವ್ಯಾಪ್ತಿಯನ್ನ ಮೀರಿರ್ತಕ್ಕಂಥ ಕೆಲಸಗಳನ್ನ ಮಾಡಿಕೊಡಿ ಅಂತಂದಾಗ ನಾವು ಅದಕ್ಕೆ ನಕಾರಿಸಿದರೆ ಅಥವಾ ನಾವು ಇಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಮ್ಮ ಮೇಲೆ ಹಲ್ಲೆಗಳು ಆಗ್ತಾ ಇವೆ, ಹೊಡೆದಾಟಗಳು ಆಗ್ತಾ ಇವೆ, ಬಡದಾಟಗಳಾಗ್ತದೆ. ಸೊ ಅದಕ್ಕಾಗಿ ಏನಪ್ಪಾ ಅಂತ ಹೇಳಿದ್ರೆ ಇಂಥವುಗಳನ್ನೆಲ್ಲ ತಪ್ಪಿಸ್ಬೇಕಾಗಿತ್ತು ಅಂತ ಹೇಳಿದ್ರೆ, ಕಳೆದ ಬಾರಿ ಇಲ್ಲಿ ನಮ್ಮ ನಾಗಪ್ಪ ಕೊಡ್ಲಿ ಅನ್ನೋರ್ ಮೇಲೆ ಅಂಬೇವಾಡಿಯಲ್ಲೂ ಕೂಡ ಏನಪ್ಪಾ ಅಂತಾರೆ ಹಲ್ಲೆ ಆಗಿತ್ತು. ಹಲ್ಲೆಯನ್ನು ಮಾಡಿರ್ತಕ್ಕಂಥ ಜನಗಳು ಏನಿದಾರಲ್ಲ, ಆ ದುಷ್ಟರನ್ನ ಅವ್ರು ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಗುಂಡಾ ಕಾಯ್ದೆಯಡಿ ಮಾತ್ರವಲ್ಲ, ಅವ್ರ ಮೇಲೆ ಏನಪ್ಪಾ ಅಂತಂದ್ರೆ 307 ಕೇಸ್ ಹಾಕ್ಬೇಕು. ಅಂದ್ರೆ ಹಾಫ್ ಆರ್ಡರ್ ಕೇಸನ್ನ ಹಾಕಿ ಅವ್ರನ್ನ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಬೆಳಗಾವಿ ಜಿಲ್ಲೆಯ ಹುಂಡಲಗ ಜೈಲಿಗೆ ಕಟ್ಟಬೇಕು ಅಂತ ಹೇಳಿ ನಮ್ಮೆಲ್ಲರ ಒಕ್ಕೊರಲಿನ ಆಗ್ರಹವಾಗಿದೆ. ಅದಕ್ಕಾಗಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ DC ಆಫೀಸ್ ಎದುರುಗಡೆ ಅನಿರ್ದಿಷ್ಟಾವಧಿ ಧರಣಿಯನ್ನ ನಾವು ಮಾಡ್ತಾ ಇದ್ದೇವೆ ಸರ್. ಏನಪ್ಪಾ ಅಂತ ಹೇಳಿದ್ರೆ ಸರ್, ನಮಗೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಧಿಕಾರಿಗಳ ಮತ್ತು ಒಂದು ಸಿಬ್ಬಂದಿ ವರ್ಗದವರು ಏನಿದಾರಲ್ಲ, ಅವರನ್ನ ಹಿತರಕ್ಷಣೆಯನ್ನು ಮಾಡ್ತಕ್ಕಂಥ ಕಾನೂನುಗಳು ನಮಗೆ ಬೇಕು ಅಂತನ್ನುವಂತಹ ಆಗ್ರಹ ಇದೆ ಸರ್. ಈಗ ನೀವು ಆ ಗ್ರಾಮದಲ್ಲಿ ಹೋಗಿ ಒಂದು ಕೆಲಸ ಮಾಡ್ತೀರಿ, ಗ್ರಾಮದ ಗೊಂದಗಳು ಇರ್ತಾರೆ, ಅವರು ಹಲ್ಲೆ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸರ್ಕಾರಗಳು ಏನು ಸರ್, ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಸರಿ 2010ರಲ್ಲಿ ಬಂದಾಗ್ಲೇ ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ಗೌರವಾನ್ವಿತ ಡಾಕ್ಟರ್ ಏಕರೂಪ್ ಕೌರ್ ಮೇಡಮ್ ಅವರು DC ಸಾಗರಿದ್ರು. ಆ DC ಸಾಗರ್ ಇದ್ದಾಗಲೇ ಏನಪ್ಪಾ ಅಂತಂದ್ರೆ ನಮ್ದೊಂದು ಆಗ್ರಹ ಆಗಿತ್ತು. ನಮಗೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಬೀಟ್ ವೈಸ್ ನಮಗೂ ಕೂಡ ಏನಪ್ಪಾ ಅಂತಂದ್ರೆ ಪೊಲೀಸ್ ಒಂದು ಪ್ರೊಟೆಕ್ಷನ್ ಕೊಡ್ರಿ ಅಂತನ್ನುವಂತಹ ಒಂದು ನಮ್ಗೆ ಮನವಿ ಕೂಡ ಇತ್ತು. 2010ರಿಂದಲೂ ನಾವು ಮನವಿ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೂ ಕೂಡ ಆ ಮನವಿಗೆ ಯಾವುದೇ ಸರ್ಕಾರಗಳು ನಮಗೆ ಸ್ಪಂದಿಸ್ತಾ ಇಲ್ಲ ಸರ್. ಅದಕ್ಕಾಗಿ ನಮ್ದೊಂದು ವಿನಂತಿ ಇದೆ, ದಯವಿಟ್ಟು ಪೊಲೀಸ್ ಪ್ರೊಟೆಕ್ಷನ್ ಅನ್ನ ನಮಗೆ ಕೊಡಬೇಕು ಅಂತ ಹೇಳಿ. ಇದೀಗ ನೀವೇನ್ ಹೇಳಕ್ ಬಯಸ್ತೀರಿ ಗೌರ್ಮೆಂಟ್ಗೆ? ಸರ್, ಗೌರ್ಮೆಂಟ್ಗೆ ನಾನು ಹೇಳಕ್ ಬಯಸೋದು ಏನಂತಂದ್ರೆ, ಈ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಿಯಮಾನುಸಾರ ಪಂಚಾಯತಿ ಕೆಲಸ ಕಾರ್ಯಗಳು ಮಾಡುವಾಗ ಈ ರೀತಿ ಗುಂಡಾವರ್ತನೆ ಮಾಡೋದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ತೊಡಗಿದಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನಿಯಮಾನುಸಾರ ಅವರಿಗೆ ನ್ಯಾಯ ಯಾವ ರೀತಿ ಇದೆಯೋ ಆ ರೀತಿ ಅವರಿಗೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು. ಆಗ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಕ್ಸಸ್ ಆಗ್ತದೆ. ಹಾಗಾಗಿ ಈ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ತೊಡಕುಗಳಿದ್ದಾಗಲೂ ಕೂಡ ಅದನ್ನ ಸರಿಪಡಿಸಿಕೊಂಡು ಕೆಲಸ ಮಾಡ್ತಿರ್ತಕ್ಕಂತಹ ಅಧಿಕಾರಿಗಳಿಗೆ ಕಾನೂನಿನಲ್ಲಾದ್ರೂ ಅಥವಾ ಈ ನಮ್ಮ ಸರ್ಕಾರದಿಂದನಾದ್ರೂ ಒಂದು ಭದ್ರತೆ ಇದ್ರೆ ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡ್ಬೋದು. ಆ ನಿಟ್ಟಿನೊಳಗ ಇಂತಹ ವ್ಯಕ್ತಿಗಳಿಗೆ, ಗುಂಡಾವರ್ತನೆ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಇವರು ಕದಲಿಸ್ತಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆದಾಗ ಇವರಿಂದ ಪರಿಪಾಠ ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಮೂಡ್ಬೇಕು ಅನ್ನೋ ದೃಷ್ಟಿ ನಮ್ದಿದೆ ಸರ್. ಅದಕ್ಕಾಗಿ ನಾವು ಇವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಜಿಗೋಡವರಿಗೆ ಆಗಿರ್ತಕ್ಕಂಥ ಎಣ್ಣೆಯನ್ನ ಪ್ರತಿಭಟಿಸಲು ನಾವು ತಯಾರಾಗಿದ್ದೀವಿ, ನಾವು ಮಾಡ್ತೀವಿ ಸರ್.
ಪ್ರಮುಖ ಬೇಡಿಕೆ ಬೇಡಿಕೆ ಏನು ಅಂತಂದ್ರೆ ಈ ರೀತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮೀಣ ಮಟ್ಟದಲ್ಲಿ ಆಗಿರ್ತಕ್ಕಂಥ ಇಂತಹ ಅನ್ಯಾಯಗಳನ್ನ ಬಲಾತ್ಕಾರಗಳನ್ನ ತಡೆ ಹಿಡಿಯುವಂತದ್ದಾಗಬೇಕು. ನಿಯಮಾನುಸಾರ ಕೆಲಸ ಕಾರ್ಯಗಳು ಸಾರ್ವಜನಿಕರಿಗೆ ತಲುಪಬೇಕು. ಇಡೀ ರಾಜ್ಯದ ಈ ತರ ಸಮಸ್ಯೆಗಳು ಆಗ್ತಾವೆ, ಬರೀ ಬೆಳಗಾವಿಯಲ್ಲಿ? ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೆಲವೊಂದು ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ ಈ ರೀತಿ ಸಮಸ್ಯೆಗಳು ಆಗ್ತಾ ಇದಾವೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನ್ಯಾಯಯುತವಾಗಿ ತಮ್ಮ ಎಲ್ಲಾ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ಬೇಕು ಅನ್ನೋದು ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಆಸೆ. ಸರ್ಕಾರ ಕೆಲಸ, ದೇವರ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಬೇಕಂತ ಒಂದು ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿ ಇಂತಹ ಗುಂಡಾವರ್ತನೆ ಪುನರ ಒತ್ತಡ ಮಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗ್ತಿರೋದ್ರಿಂದ ಹಾಗೆ ನಿರ್ಭಯವಾಗಿ ನ್ಯಾಯಸಮ್ಮತವಾಗಿ ಕಾನೂನು ನಿಯಮಾವಳಿ ಪ್ರಕಾರ ಕೆಲಸ ಮಾಡಕ್ ಸಾಧ್ಯ ಆಗ್ತದೆ. ಇದಕ್ಕೆ ನಮ್ಮ ಮೇಲಾಧಿಕಾರಿಗಳಾಯ್ತು ಹಾಗೂ ಪೊಲೀಸ್ ಇಲಾಖೆ ಆಯ್ತು ನಮಗೆ ಸಹಕಾರ ಕೊಟ್ಟು ಒಬ್ಬ ದಕ್ಷ ಅಧಿಕಾರಿಗಳು ಉತ್ತಮ ರೀತಿಯಾದ ಆಡಳಿತ ಮಾಡಕ ಕಾನೂನು ಸುವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ಬೇಕಾದದ್ದು ಸಂಬಂಧಪಟ್ಟ ಇಲಾಖೆಯವರ ಒಂದು ಕೆಲಸ ಇದೆ, ಆದ್ಯ ಕೆಲಸ ಆಗಿರ್ತದೆ. ಅವೆಲ್ಲವನ್ನು ಬಿಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೇಲೆ ಅವರು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡ್ರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಾನೂನು ಬಾಹಿರ ಕೆಲಸ ಮಾಡಂಗಿಲ್ಲ ಅಂದ್ರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ 2 ಬಾರಿ ಹಲ್ಲೆ ಮಾಡಿದ್ರು ಯಾವುದೇ ರೀತಿ ಅಂತಹ ಗುಂಡಾ ಪ್ರವೃತ್ತಿ ಹೊಂದಿರತಕ್ಕಂತ ವ್ಯಕ್ತಿಗಳ ಮೇಲೆ ಕಾನೂನು ಅಡಿಯಲ್ಲಿ ಯಾವುದೇ ರೀತಿ ಅವ್ರಿಗೆ ಪನಿಷ್ಮೆಂಟ್ ಆಗ್ತಾ ಇಲ್ಲ. ಅವ್ರ ಮೇಲೆ ಗುಂಡಾ 307 ಕೇಸ್ ಬುಕ್ ಆಗ್ತಾ ಇಲ್ಲ. ಅವ್ರನ್ನ ಪೋಷಣೆ ಮಾಡ್ತಾರಂದ್ರೆ ಒಬ್ಬ ಸರ್ಕಾರ ನೌಕರ ಯಾವ ರೀತಿಯಾಗಿ ನಿರ್ಭಯವಾಗಿ ಕೆಲಸ ಮಾಡಕ್ ಸಾಧ್ಯತೆ? ಯಾಕೆ ಅವ್ರಿಗೆ ಒಂದು ಕೇಸ್ಗಳು ಆಗ್ತಾ ಇದೆ? ಪೊಲಿಟಿಕಲ್ ಪ್ರೆಷರ್ ಇದ್ರೆ ಏನಿದೆ? ಅದು ಏನು ಪೊಲಿಟಿಕಲ್ ಅದು ನಮ್ಮಂತ್ರ ಗೊತ್ತಿಲ್ಲ. ಆದ್ರೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನ್ಯಾಯಯುತವಾಗಿ ಕೆಲಸ ಮಾಡಕ್ ಹೋದಾಗ ಇಲ್ಲಿ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ರಿ ಅಂತ ಹೇಳಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಅವರು ಏನು ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ 307 ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಕ್ತವಾದ ಕಾನೂನು ರಕ್ಷಣೆಗೆ ನಿರ್ಭಯವಾಗಿ ಕೆಲಸ ಮಾಡುವಂತೆ ನ್ಯಾಯಯುತವಾಗಿ ನಿಯಮಾವಳಿ ಅನುಸಾರ ಕೆಲಸ ಮಾಡಕ ಒಂದು ಉತ್ತಮ ವಾತಾವರಣ ಕ್ರಿಯೇಟ್ ಆಗಬೇಕು. ಈ ಉದ್ದೇಶದಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಏನು ನಮ್ಮ ಜಯಗೌಡ ಪಾಟೀಲ್ ಅವ್ರ ಮೇಲೆ ಹಲ್ಲೆ ಆಗೈತಿ, ಈ ರೀತಿ ಯಾವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೂ ಆಗಬಾರದು. ಈ ಸದುದ್ದೇಶದಿಂದ ನಮ್ಮ ಎಲ್ಲಾ ಅರುಂಧ ಸಂಘದವರು ಕೂಡಿ ಒಂದು ಸ್ಟ್ರೈಕ್ ಕರೆದಿವಿ. ನಾವು ಸರ್ಕಾರ ಕಮಕಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಆ ಸಂಬಂಧಪಟ್ಟಂತಹ ಆರೋಪಿಗಳನ್ನ ಕಾನೂನು ಅಡಿಯಲ್ಲಿ ಬಂಧಿಸಿ ಅವ್ರ ಮೇಲೆ 307 ಮಾಡಿ ಅವ್ರ ಶಿಕ್ಷೆ ಒಳಪಡಿಸಬೇಕಂತ ನಾವು ಆಗ್ರಹಿಸ್ತೀವಿ. ಇದೀಗ ಇತ್ತೀಚೆಗೆ ಏನು ಗ್ರಾಮೀಣ ಸಂಘದ ವತಿಯಿಂದ ಇದೀಗ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಏನು ವಿಡಿಯೋ ಮೇಲೆ ಆಗಿರುವ ಹಲ್ಲೆ ಹಾಗೆ ಮುಂದೆ ಈ ತರ ಆಗ್ಬಾರ್ದಂತ ಅವ್ರ ಮನವಿ ಇದೆ. ಪಾಯಿಂಟ್ ತಿಳಿಸ್ತೀವಿ. ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಮೊನ್ನೆ ನಮ್ಮ ಶ್ರೀ ಜಯಗೌಡ ಪಾಟೀಲ್ ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯರಗಟ್ಟಿ ತಾಲೂಕಿನ ಮಾಡಮಗಿರಿ ಗ್ರಾಮ ಪಂಚಾಯತಿಯವರ ಮೇಲೆ 7-8 ಜನ ಸೇರ್ಕೊಂಡು ಹಲ್ಲೆ ಏನ್ ಮಾಡಿದ್ದಾರೆ. ಅವರಲ್ಲಿ 4 ಜನರ ಮೇಲೆ FIR ಆಗಿದೆ, ಆದ್ರೆ ಅವರನ್ನ ಅರೆಸ್ಟ್ ಮಾಡಿಲ್ಲ, ಬಂಧನವಾಗಿಲ್ಲ. ಆ ಒಂದು ಉದ್ದೇಶದಿಂದ ಆ ಹಲ್ಲೆಯನ್ನ ಖಂಡಿಸಿ ನಾವೆಲ್ಲ ಇಲ್ಲಿ RDPR ಬಾಂಧವರು ಇಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಈ ಹಿಂದೆನೆ 10 ದಿನಗಳ ಹಿಂದೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ, ಮಾನ್ಯ SP ಸಾಹೇಬರಿಗೆ, ನಮ್ಮ CO ಸಾಹೇಬರಿಗೆ ನಾವು ಮನವಿನ ನೀಡಿದ್ವಿ. 2 ದಿನದಲ್ಲಿ ಅವರನ್ನ ಬಂಧಿಸಿ ಕಠಿಣ ಶಿಕ್ಷೆಯನ್ನು ಗುರಿಪಡಿಸ್ರಿ ಅಂತೇಳಿ ಕೇಳಿದ್ವಿ ನಾವು. ಬಟ್ ಇವತ್ತು ಅದು ಆಗಿಲ್ಲ, ಅವರು ಅರೆಸ್ಟ್ ಮಾಡಿಲ್ಲ, ಅಲ್ಲಿ ಬಿಟ್ಟರಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಬಟ್ ಈ ತರ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಹಿಂದೆಯೂ ಕೂಡ ನಮ್ಮ ಬೆಳಗಾವಿ ತಾಲೂಕಿನಲ್ಲಿ ಅಂಬೆವಾಡಿ ಗ್ರಾಮ ಪಂಚಾಯತಿಯ ನಮ್ಮ ಕಾರ್ಯದರ್ಶಿಯಾದ ನಾಗಪ್ಪ ಪಳ್ಳಿಯವರ ಮೇಲೇನೂ ಹಲ್ಲೆ ಆಗಿತ್ತು. ಅದು ಪ್ರಕರಣ ಕೂಡ ಸರಿಯಾಗಿ ಅಂತ್ಯವಾಗಿಲ್ಲ. ಮತ್ತೆ ಈ ಹಿಂದೆ ಚಿಕ್ಕೋಡಿ ತಾಲೂಕಿನಲ್ಲಿ ಚಿಕ್ಕವಲ್ಲ ಗ್ರಾಮ ಪಂಚಾಯತಿಯ ನಮ್ಮವರಾದ ಸ್ವಾನಂದ್ ಬಿರಾದವರ ಮೇಲೂ ಹಲ್ಲೆ ಆಗಿತ್ತು. ಇದು ಇತ್ತೀಚೆಗೆ ನಡೆದಂತ 3 ಪ್ರಕರಣಗಳು. ಉಳಿದ ಮತ್ತೆ ಈಗ ಶಿವಾನಂದ್ ಬಿರಾದರ್ ಅಂತ ಹೇಳ್ತಾರೆ, ಈ ಹಿಂದೆನೂ ಚಿಕ್ಕೋಡಿ ತಾಲೂಕಿನಲ್ಲೂ ಆಗಿತ್ತು ಸರ್. ಅವ್ರಿಗೂ ನಾಗಪ್ಪ ಕೊಳ್ಳಿಯವರ ಮೇಲೂ ಆಗಿತ್ತು ಸರ್. ಅವ್ರ ಮೇಗೂ ಇಷ್ಟು ಹಲ್ಲೆ ಆದ್ರೂ ಸರ್ ಬಂಧನ ಆಗ್ತಾ ಇಲ್ಲ, ಜಸ್ಟ್ FIR ಆಗುತ್ತೆ, ಇದನ್ನ ಮಾಡ್ತಾ ಇದೆ ಸರ್. ನಾವು ನಿಮಗೂ ಮನವಿ ಸಲ್ಲಿಸ್ತೀವಿ ಸರ್, CO ಸಾಹೇಬರಿಗೆ ಸಲ್ಲಿಸ್ತೀವಿ ಸರ್. ಮತ್ತು ಇಲ್ಲಿನೂ ಕೂಡ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಸಿಬ್ಬಂದಿವರು ಸರ್ ಯಾವ ರೀತಿ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಇದೆಯಲ್ಲ ಸರ್, ಅದೇ ರೀತಿ ನಮ್ಮ ಗ್ರಾಮೀಣ ಅಭಿವೃದ್ಧಿ RDPR ಪ್ರೊಟೆಕ್ಷನ್ ಆಕ್ಟ್ ಅನ್ನೋದು ಕಾಯ್ದೆ ಜಾರಿಗೆ ತರಬೇಕನ್ನೋದಕ್ಕೆ ತಾವು ಶಿಫಾರಸು ಮಾಡಬೇಕು ಸರ್. ಅದು ಜಾರಿಗೆ ಆಗುವಂಗೆ ಕಾನೂನಲ್ಲಿ ತಿದ್ದುಪಡಿ ಬರುವಂಗೆ ತಾವು ಶಿಫಾರಸು ಮಾಡಬೇಕು ಸರ್. ಇದರಿಂದ ನಮ್ಮ ಎಲ್ಲ ಸರ್ಕಾರಿ ನೌಕರಿಗೆ ಒಂದು ಅಭಯ ಹಸ್ತ ನೀಡಿದಂಗೆ ಆಗುತ್ತೆ ಸರ್. ಹಂಗೆ ಪಂಚಾಯತ್ ಏರಿಯಾದಲ್ಲಿ ತಿರುಗಾಡಿದ್ರೆ ಸರ್ ನಾವು ಎದೆ ಉಪ್ಪಿಸಿ ಸರ್. ಇದರಿಂದ ಏನು ಅರ್ಥ ಆಗ್ತದೆ ಸರ್, ನಾವೆಲ್ಲ ಪಂಚಾಯತ್ ಯಾರು ಬೇಕಾದ್ರೂ ಬರೆದ್ರು ಇಲ್ಲಿ ಆರಾಮ ಅಡ್ಡಾಡ್ಬೋದು ಅನ್ನೋದು ಒಂದು ಮೆಸೇಜ್ ಸರ್ ಆ ದುಷ್ಕರ್ಮಿಗಳಿಗೆ ಮುಟ್ತಾರೆ ಸರ್.